ನಮಸ್ಕಾರ, ಇದು ವಿಶ್ವಾಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ವಿಶ್ವಾಂಬರ ಟಿವಿಯ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. MK ಭಟ್ ಅವರೇ, ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಈ ಒಂದು ವ್ಯವಸ್ಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಗ್ರಾಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಪ್ರಾರಂಭದಲ್ಲಿ ಕೆಳ ಹಂತದಲ್ಲಿ ಸಿಗ್ತಕ್ಕಂಥ ನಾಯಕರ ಪಟ್ಟಿಯಲ್ಲಿ ನಾವು ಬರ್ತೇವೆ. ಅಂದರೆ ಸ್ಥಳೀಯವಾಗಿ ಗ್ರಾಮದೊಳಗಿರ್ತಕ್ಕಂಥ ಸಾರ್ವಜನಿಕರಿಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ನಮ್ಮ ಬಳಿ ಪ್ರಥಮವಾಗಿ ಬರ್ತದೆ. ಅಲ್ಲಿ ನಮ್ಮ ಕಡೆ ಎಷ್ಟು ಅದನ್ನು ಈಡೇರಿಸ್ಲಿಕ್ಕೆ ಆಗ್ತದೆಯೋ ಅಷ್ಟನ್ನು ಈಡೇರಿಸ್ತೇವೆ, ಇಲ್ಲದೆ ಹೋಗಿದ್ರೆ ಮೇಲ್ಮಟ್ಟಕ್ಕೆ ಅದನ್ನು ಒಯ್ತೇವೆ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ನಮ್ಮಲ್ಲಿ ಅಂತಂದರೆ, ಪಂಚಾಯತ್ನಲ್ಲಿ ನೀವೇ ಸರ್ಕಾರ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಸರ್ಕಾರಗಳು ಮೇಲಿಂದ ಹೇಳ್ತಾವೆ ಹೊರತು ನಮಗೆ ಇಲ್ಲಿ ಏನೂ ಕೂಡ ಆಡಳಿತ ಮಾಡಬೇಕು, ನಾವು ಇದನ್ನು ಯಾವುದೋ ಒಂದು ಕೆಲಸಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ಇಲ್ಲ. ಅದು ಮೇಲಿನಲ್ಲಿ ಕೂತ್ಕೊಂಡು, ರಾಜ್ಯದಲ್ಲಿ ಕೂತ್ಕೊಂಡು ಅಥವಾ ದೇಶದ ಅಲ್ಲಿ ಕೂತ್ಕೊಂಡ ಅಧಿಕಾರಿಗಳು ಇಂತಿಂಥ ಹಣವನ್ನು ಹೀಗೆ ಬಳಸಬೇಕು ಅಂತೇಳಿ ನಿರ್ಬಂಧನೆ ಹಾಕಿ ಕಳಿಸ್ಬಿಡ್ತಾರೆ. ನಮಗಿಲ್ಲಿ ನಾವು ಯಾವುದೋ ವರ್ಕನ್ನು ತಗೊಳ್ಬೇಕು ಅಂತ ಹೇಳಿದ್ರೆ ಆ ವರ್ಕನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ಇನ್ನು ಸ್ಥಳೀಯವಾಗಿ ನಾವು ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ನಮ್ಮ ಹತ್ರ ಜನರು ಬರ್ತಾ ಇರ್ತಾರೆ. ಅವ್ರ ಸಮಸ್ಯೆಗಳನ್ನ ಕೇಳೋದು ನಮಗೆ ಮೊದಲನೇದು. ಅನಂತರದಲ್ಲಿ ನಮಗೆ ಅದನ್ನು ಈಡೇರಿಸಲಿಕ್ಕೆ ನಮ್ಮ ಹತ್ರ ಇವತ್ತಿನ ತನಕ ಏನಾಗಿದೆ, ಅನುದಾನಗಳ ಕೊರತೆಯ ಅಲಭ್ಯತೆಯಿಂದ ನಮಗೇನು ಕೆಲಸವನ್ನು ಮಾಡಲಿಕ್ಕೆ. ಅನಂತ ಸ್ಮಾರ್ಟ್ ಸಿಟಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದಾಗಿದೆ. ಅಕ್ಟೋಬರ್ 15ರೊಳಗೆ ರಿಜಿಸ್ಟ್ರೇಷನ್ ಮಾಡಿದ್ದಲ್ಲಿ 25% ಭರ್ಜರಿ ಡಿಸ್ಕೌಂಟ್. ಶಿರಸಿಯಿಂದ ದೊಡ್ಡನಹಳ್ಳಿ ರಸ್ತೆಯಲ್ಲಿ KHB ಕಾಲೋನಿಯಿಂದ ಕೇವಲ 4 ಕಿಲೋಮೀಟರ್ ದೂರವಿರುವ ಲೇಔಟ್. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಪ್ರತಿಷ್ಠಿತ ಚಂದನ ಶಾಲೆಯಿಂದ ಕೇವಲ 1 ಕಿಲೋಮೀಟರ್ ದೂರ. ಸುಸಜ್ಜಿತವಾದಂತಹ ಚರಂಡಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಸಿಮೆಂಟ್ ರಸ್ತೆ, ಮೂಲಭೂತ ಸೌಕರ್ಯ ಒಳಗೊಂಡಿದೆ. ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ. ಆಗ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ವಾರ್ಡ್ ಸಭೆ ಮಾಡ್ತೇವೆ, ಗ್ರಾಮ ಸಭೆ ಮಾಡ್ತೇವೆ. ವಾರ್ಡ್ ಸಭೆ ಹೋದವಾಗ ಏನಾಗ್ತದೆ, ಸ್ಥಳೀಯವಾಗಿ ಎಲ್ಲರೂ ಕೂಡ ಅವರವರ ಕೆಲಸಗಳನ್ನು ನಮಗೆ ಪಟ್ಟಿಗಳನ್ನು ಕೊಡ್ತಾರೆ. ಪಟ್ಟಿಗಳನ್ನು ಪ್ರತಿ ವಾರ್ಡ್ ಸಭೆಯಲ್ಲಿ ಹೋದಾಗ ತರೋದಷ್ಟೇ ಆಗ್ತದೆಯೇ ಹೊರತು ಆ ಪಟ್ಟಿ ತಂದಂಥ ಕೆಲಸಗಳನ್ನು ಈಡೇರಿಸಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗ್ತಾ ಇಲ್ಲ. ಸೊ ಇದು ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಕೊಡುವ ಅನುದಾನದ ಲಭ್ಯತೆ ಕಡಿಮೆ ಇರೋದ್ರಿಂದ ಒಂದು. ಎರಡನೇದು, ಕೊಡುವ ಅನುದಾನವನ್ನು ಕೂಡ ಮೇಲ್ಮಟ್ಟದಲ್ಲೇ ಅದನ್ನು ಕಡಿತ ಮಾಡಿ ಇದಕ್ಕೆ ಇಂತಿಷ್ಟು ಬಳಸಬೇಕು, ಇದಕ್ಕೆ ಬಳಸಬೇಕು ಅಂತಕ್ಕಂಥ ಕಟ್ಟುನಿಟ್ಟಿನ ಅಪ್ಪಣೆಯನ್ನು ಹಾಕಿ ಕಳಿಸ್ಬಿಡೋದ್ರಿಂದ ನಮಗಿಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಆ ನಿಟ್ಟಿನೊಳಗೆ ನಾವು ಕೂಡ ಈಗ ನಮ್ಮ ಒಕ್ಕೂಟದಿಂದ ಪ್ರತಿಭಟನೆಯನ್ನು ಇವತ್ತು ಯಲ್ಲಾಪುರದಲ್ಲಿ ಜಿಲ್ಲಾ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ. ಇನ್ನು ನಾಳೆ ದಿವಸ 4ನೇ ತಾರೀಕಿಗೂ ಕೂಡ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆಯನ್ನು ನಾವು ಮಾಡಿ ಸರ್ಕಾರಕ್ಕೆ ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಸೊ ಆ ನಿಟ್ಟಿನೊಳಗೆ ಇವತ್ತಿನ ದಿವಸ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸತೀಶ್ ಕಾಡಶೆಟ್ಟಿಯವರು ಕೂಡ ಬಂದು ನಮ್ಮ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಎಲ್ಲರಿಗೂ ಕೂಡ ಕರೆಯನ್ನು ಕೊಟ್ಟಿದ್ದಾರೆ. ತಾವು ಕೂಡ ಇವತ್ತು ರಾಜ್ಯ ಮಟ್ಟದ ಈ ಒಂದು ಮಾಧ್ಯಮದ ಮೂಲಕ ಕರೆಯನ್ನು ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ವಿಶ್ವಾಂಬರ ಟಿವಿಯ ವಿಶೇಷ ಚರ್ಚಾ ಕಾರ್ಯಕ್ರಮ ಗ್ರಾಮ ಸಂವಾದ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಚುನಾಯಿತ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ತರಹದ ಹೆಚ್ಚು ಸಂವಾದ ಕಾರ್ಯಕ್ರಮಗಳನ್ನು ನೋಡಲು ವಿಶ್ವಾಂಬರ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.